ವಜ್ರ ದುರ್ಗವ ತೆರದಿ ರಂಜಿಪ ವಜ್ರ ದುರ್ಗವ ಅರಸನವರ ರಾಜಶೇಖರ ಪೊರೆಯುತ್ತೀತ ಅರಸನವರ ರಾಜಶೇಖರ ಪೊರೆಯುತ್ತೀತ ನಮೋ ಜಗದೀಶ್ವರ ನೀನೇ ರಕ್ಷಿಸು. ವರ್ತಮಾನ ಕಾಲದ ಪ್ರಭು ಎನಿಸಿಕೊಂಡಿರುವಂತ ರಾಜಶೇಖರ ಓಲಗವನ್ನು ಸೇರಿದಾಗ ಎಲ್ಲರೂ ಜಯಘೋಷವನ್ನು ಹಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ದಿಗ್ವಿಜಯಾತ್ರೆಯನ್ನು ಮಾಡಿದೆ, ಹಲವಾರು ರಾಜ್ಯವನ್ನು ಗೆದ್ದಿ, ನನ್ನ ಆತ್ಮೀಯ ಮಿತ್ರನಾದ ಆ ಶೇಷಗಿರಿಯನ್ನು ಪ್ರವೇಶ ಮಾಡಿದೆ, ಅವನ ಸೋದರಿಯಾದಂತಹ ಭುವನೇಶ್ವರಿಯನ್ನು ಮದುವೆ ಆದಿ. ಈ ರಾಜ್ಯಕ್ಕೆ ಬಂದ ಮೇಲೆ ನನ್ನ ಮಡದಿ 2 ಮಕ್ಕಳಿಗೆ ತಾಯಿ ಎನಿಸಿಕೊಂಡಳು. ಒಂದು ಗಂಡು ಮಗು ಮತ್ತೊಂದು ಹೆಣ್ಣು ಮಗು. ಗಂಡು ಮಗನಿಗೆ ಇಂದ್ರನೀಲ ಎನ್ನುವ ಹಾಗೆ ಹೆಸರಿಟ್ಟಿ, ಮಗಳಿಗೆ ಮೇಘಮಾಲೆ ಎನ್ನುವ ಹಾಗೆ ಹೆಸರಿಟ್ಟಿ ವಿದ್ಯಾರ್ಥಿ ಜೀವನದಲ್ಲಿ ಸುಖವಾಗಿ ಬಾಳುತ್ತಾ ಇದ್ದಾರೆ. ರಾಜ್ಯ ಸುಸೂತ್ರವಾಗಿ ನಡೆಯುತ್ತಾ ಇದೆ. ವಿಶೇಷ ಎದುರು ಬಂದಿತ್ತು ನೋಡೋಣ. ಅಪರಿಚಿತ ವ್ಯಕ್ತಿಗಳಂತ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಏನು ಬೇಕು ಅದನ್ನು ನಿರ್ದಾಕ್ಷಿಣ್ಯದಿಂದ ಕೇಳಿ ಪಡೆದುಕೊಳ್ಳಬೇಕು. ಬಂದವರನ್ನು ವಿಚಾರ ಮಾಡಬೇಕಾದ್ದು ನನ್ನ ಧರ್ಮ. ಯಾವ ಊರಿಂದ ಬಂದ್ರಿ, ಏನು ಸಮಾಚಾರ ತಂದ್ರಿ, ಆದಷ್ಟು ಬೇಗ ಹೇಳಿ. ದೊರೆಗಳೇ, ಎಲ್ಲವರು ಹೇಳುತ್ತಾ ಇದ್ದಾರೆ, ದೇಹಿ ಎಂದವರಿಗೆ ನಾಸ್ತಿ ಎಂದವರಲ್ಲ ಎಂದು ಓಡೋಡಿ ಬಂದಿ. ದೊರೆಗಳೇ ಹೇಳಿ, ನನ್ನ ಪರಿಚಯ. ನನ್ನ ಹೆಸರು ಗುಣನಿಧಿ ಅಂತ. ಹೆಸರು ಗುಣನಿಧಿ? ಹೌದೌದು. ಆಮೇಲೆ ನಮ್ಮ ಗುರುಗಳಿದ್ದಾರೆ. ಯಾರು? ನಿತ್ಯಾನಂದರು. ಅವರು ಹೇಳಿದ್ರು, ಸಕಲ ವಿದ್ಯಾ ಪ್ರವೀಣ ನೀನು, ಯೋಚಿಸುವ ಅಗತ್ಯತೆ ಇಲ್ಲ, ಬೆಳೆದು ಬಿಟ್ಟಿದ್ದೀಯ ನೀನು, ಉದ್ಯೋಗ ಬೇಕು. ಹೌದು, ಆದ್ರೆ ವಿದ್ಯೆಯನ್ನು ಕಲಿತವ ನಾನು. ವಿದ್ಯೆಗೆ ತಕ್ಕ ಹಾಗೆ ಉದ್ಯೋಗ ಬೇಕೇ ಬೇಕು. ನಿರುದ್ಯೋಗಿ ಆಗಿ ಬಾಳಲಾರೆ, ಒಂದು ಉದ್ಯೋಗವನ್ನು ಕೊಡಿ. ಉದ್ಯೋಗ ಬೇಕೇ? ದುಡಿದು ತಿನ್ನುವಂತಹ ಆಸೆ ನಿನಗೆ ಇದ್ರೆ ನಮ್ಮ ರಾಜ್ಯದಲ್ಲಿ ಬೇಕಾದ ಉದ್ಯೋಗ ಇದೆ. ಇಂತಹ ವಿದ್ಯಾವಂತನಿಗೆ ಸರಿಯಾದ ಹುದ್ದೆಯನ್ನು ನಾವು ಕೊಡಬೇಕಲ್ವೇ? ನಿನಗೆ ಕೊಡುವಂತ ಪದವಿ ಒಂದಲ್ಲ 2, ಈ ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನು ಕೊಡುತ್ತೇವೆ. ಮಾತ್ರ ಅಲ್ಲ, ಈ ರಾಜ್ಯದ ದಂಡನಾಯಕರ ಪದವಿ. ನನ್ನಲ್ಲಿ ಆಗ್ಲಿಕ್ಕಿದೆಯೇ ಹೇಳಿ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಗೊತ್ತಾ? ಮೊದಲು ನಮ್ಮ ಅಪ್ಪಯ್ಯನ ಆಳ್ವಿಕೆ, ಅವರು ವೃದ್ಧರಾಗಿದ್ದಾರೆ, ಹಾಗಂತ ಅವರಿಗೆ ಉದ್ಯೋಗ ಇಲ್ಲ ಅಂತಲ್ಲ, ತಿಂಗಳಿಗೆ ಸರಿಯಾಗಿ ಅವರಿಗೆ ವೇತನ ಕೊಡೋಣ. ಈಗ ಹೊಸ ಮುಖ್ಯಮಂತ್ರಿಗಳು ಬೇಕಲ್ಲ ರಾಜನಿಗೆ, ಆದ್ರಿಂದ ನೀನು ಮಂತ್ರಿ, ದಳಾಧಿಪತಿ. ವರನಾಗ ಪಂಚಮಿಯ ಪರ್ವ ಮುಗಿಸುವುದಲ್ಲಾಗ ಹರುಷದಿಂದೆಲ್ಲ ಇರುತ್ತಿರಲು, ಹರುಷದಿಂದೆಲ್ಲ ಇರುತ್ತಿರಲು ನಾಗರ ಪಂಚಮಿಯ ಹಬ್ಬ ಇವತ್ತು. ಹೌದು, ಅದಕ್ಕಾಗಿ ಇವರೆಲ್ಲ ಸೇರಿದ್ದು ತಾನೆ. ಇವರಾಗಿ ಬಂದದ್ದಲ್ಲ, ನಾವಾಗಿ ಕರೆಸಿಕೊಂಡದ್ದು. ಸಂಭ್ರಮದಿಂದ ಆ ಕಡೆಯಲ್ಲಿ ಪೂಜೆ ಸಾಗ್ತಾ ಉಂಟು. ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಕೆಲವರೆಲ್ಲ ಅವರವರ ಮನೆಗೆ ಹೋಗುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನನ್ನ ಭಾವ ಮತ್ತು ತಂಗಿ, ನೀವು ಕೂಡ ಊರಿಗೆ ಸಿದ್ಧತೆಯಲ್ಲಿದ್ದೀರಿ ಅಲ್ಲವೇ? ನಿಮ್ಮನ್ನು ಬೀಳ್ಕೊಡಬೇಕಾದ ಕೆಲಸ. ಮಹಾರಾಜರೇ, ಯಾರು? ನಾಗನ ಕಿರೀಟ ಕಳವಾಗಿದೆ, ನಾಗ ಕಿರೀಟ ಕಳವಾಗಿದೆ. ವಜ್ರದಿ ಪೋಣಿಸಿದಂತ ಮುತ್ತಿನ ಕಿರೀಟ ಕಾಣೆಯಾಯ್ತಂತೆ. ಇಷ್ಟವರೆಗಂತ ಕೆಲಸ ನಮ್ಮ ರಾಜ್ಯದಲ್ಲಿ ನಡೆದದ್ದಿಲ್ಲ. ಎಷ್ಟು ವರ್ಷ ಆಯ್ತು ಅದು ನಮಗೆ ಸಿಕ್ಕಿ. ಇವತ್ತಿನವರೆಗೆ ಹಾಗಾದ್ದು ಯಾರು ಕದ್ದದ್ದು? ಯಾರು ಕದ್ದದ್ದು? ಯಾರು? ನಾನು ಮುಖ ಬೇರೆಯವರಿಗೆ ತೋರಿಸಿದ ಹಾಗಾಯ್ತು. ಏನಾಯ್ತು? ನನ್ನ ಮಾನ ಮರ್ಯಾದೆ ಸಂಪೂರ್ಣ ನಮ್ಮವರಿಂದ ಹಾಳಾಗಿ ಹೋಯ್ತು. ಎಲ್ಲಿ ಹೋಗ್ತದೆ? ನಾನು ಬಿಡ್ಲಿಕ್ಕಿಲ್ಲ. ಕದ್ದದ್ದು ಯಾರು ಅಲ್ಲ. ಯಾರು? ಎಲ್ಲಿದೆ? ಇಲ್ಲ ಉಂಟು. ಆ ರಥ ಯಾರದ್ದು? ಅವನದ್ದೇ. ಓ, ಈ ನಾಗ ಕಿರೀಟದ ಪಾವಿತ್ರತೆಯನ್ನು ಅರ್ಥ ಮಾಡಿಕೊಂಡು ನಿನ್ನ ರಾಜ್ಯದ ಸಂಪದ ಹೆಚ್ಚಿಸಿಕೊಳ್ಳಬೇಕು ಅಂತ
ಊರಿಗೆ ಹೋಗುವಾಗ ಈ ಒಂದು ಕೆಲಸಕ್ಕೆ ಕೈ ಹಚ್ಚಿದೆಯಾ ನೀನು? ಆ. ಏ ಬಾವಾ, ನನ್ನ ಮಾನ ಮುಕ್ಕಾಗಿಸಬಹುದಾದಂತ ಈ ವ್ಯವಹಾರಕ್ಕೆ ಯಾಕಿಳಿದೆ? ಯಾಕೆ ಮನಸ್ಸು ಬಂತೋ ನಿನಗೆ? ಯಾಕೋ ತೆಗೆದೆ ಅದನ್ನು? ನಾನರಿಯೇ ಪ್ರವರವಿದ ಭೂತಾತ ಭಾವಯ್ಯ, ನಾನರಿಯೇ ಪ್ರವರವಿದ ಭೂನಾಥ ಭಾವಯ್ಯ, ಈ ನಾಡ ಜನರೆಸೆದ ಹೀನ ತಂತ್ರವಿದು, ಈ ನಾಡ ಜನರೆಸೆದ ಹೀನ ತಂತ್ರವಿದು. ರಾಜಶೇಖರ, ನನ್ನನ್ನು ಇವತ್ತು ನೋಡ್ತಾ ಇರುವುದ ಬಾಬಾ? ಬಹಳ ದಿವಸದಿಂದ ಒಂದೇ ಕನ್ನಡದಲ್ಲಿ ಬಾಲ್ಯದಿಂದಲೂ ನೋಡ್ತಾ ಇದ್ದೇನೆ ನಿನ್ನನ್ನು. ಬಾಲ್ಯದ ಜೀವನ ನನ್ನ ನಿನ್ನ ಒಟ್ಟಿನ ಜೀವನ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ನಾವು. ಅದನ್ನೇ ಗುರುತಿಸಿದಂತ ತಾವು ತಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ದೀರಿ. ಆ ನಂಬಿಕೆಯಿಂದಲೇ ಅಲ್ವೇ ಕೊಟ್ಟ? ನನ್ನ ಹೆಂಡತಿಯನ್ನು ಕರೆದುಕೊಂಡು ಅವಳ ತವರಿಗೆ ಕರೆ ತಂದಾಗ ಇವತ್ತು ವಿಚಿತ್ರ ಎನಿಸುತ್ತಾ ಇದೆ. ನಾವು ಹೊರಟು ನಿಂತಿರುವಂತಹ ನಮ್ಮ ರಥದ ಮೇಲೆ ಆ ಮುತ್ತಿನ ಮುಕುಟ ಇದೆ ಅಂತ ಆದ್ರೆ ನಿಮ್ಮ ಸ್ನೇಹವನ್ನು ಒಡೆಯುವುದಕ್ಕೆ ಯಾರೋ ಮಾಡಿದಂತ ಕುತಂತ್ರ ಪಿತೂರಿ ಇದು ನಿಮ್ಮ ರಾಜ್ಯದವರೇ ಮಾಡಿದ್ದು. ಸಾಧ್ಯ ಉಂಟೆ? ಬಾಯಿ ಮುಚ್ಚು ಒಮ್ಮೆ. ಏನಾಯ್ತು? ಹತ್ರ ನೀರಿದ್ರೆ ತೊಳ್ಕೊಂಡು ಬಾ, ಹೋಗು ಹೋಗು. ಬೇಕಿದ್ರೆ ನೀರಿನ ವ್ಯವಸ್ಥೆ ಮಾಡ್ತೇನೆ ನಾನು. ನಮ್ಮ ರಾಜ್ಯದ ಪ್ರಜೆಗಳು ಎಂತಹ ಪ್ರಾಮಾಣಿಕರು, ಅಯ್ಯೋ ಎಂತಹ ನಿಷ್ಣಾತರು, ಮತ್ತೆ ಇನ್ನೆಷ್ಟು ಸತ್ಯವಂತರು, ಆ ಧರ್ಮವಂತರು. ಆ ಅಂತಹ ಪ್ರಜೆ ಜನರ ಮೇಲೆ ಇವ ಆಪಾದನೆ ಹೊರಿಸ್ತಾ ಎಂತ ಒಳ್ಳೆಯ ಮಂತ್ರಿ ಮಂಡಲ ಮಾಡಿದ್ದು ಅಂತ. ನಮ್ಮವರಿಂದ ಆದ ಕೆಲಸ ಅಲ್ಲ. ನಿನ್ನ ರಥದಲ್ಲದು ಇರಬೇಕಿದ್ರೆ ನಿನ್ನವರಿಂದಲೇ ಆದ ಕೆಲಸ. ಮಾಡಿದ ತಪ್ಪನ್ನು ಒಪ್ಪಿಕೊ. ಏನೋ ಏನೋ ನಾನು ಅದನ್ನು ಅಪಹರಿಸುವ ಯತ್ನ ಮಾಡಿ. ಅಲ್ಲದಿದ್ರೆ ಹೋಗ್ಲಿ, ನಿನ್ನ ಕಡೆಯವರು, ನಿನ್ನ ಊರಿನವರು. ನನ್ನ ಊರಿನವರು ಖಂಡಿತ ಈ ಕೆಲಸ ಮಾಡ್ಲಿಕ್ಕಿಲ್ಲ ಬಾಬಾ. ಮಹಾರಾಜರೇ, ಊರಿನವರು ಮಾಡಿದ್ರು ಅಂದ್ರೆ ಹೊಣೆಗಾರ ಇವನೇ. ಬೇಡ ಅಣ್ಣ, ತಪ್ಪಾದ್ರೆ ಕೈ ಮುಗಿತೇನೆ. ನೀನು ಹೇಳೋದು ನಿಮ್ಮವರು ಅಂತ ಹೇಳುವುದು, ಇವ್ರು ಹೇಳುವುದು ನಿಮ್ಮವರು ಅಂತ ಹೇಳುವುದು. ನಿಮ್ಮಲ್ಲಿ ವಾದ ಯಾಕೆ? ಇದನ್ನೊಂದು ಮುಚ್ಚಿ ಬಿಡ ಅಣ್ಣ ಇಲ್ಲಿಗೆ. ಯಾವ ಹೊಂಡ ಮುಚ್ಚುವುದು? ಹೊಂಡ ಅಲ್ಲ, ಮತ್ತೆಂತದು? ಈ ವಿಷಯವನ್ನ ಸ್ಥಗಿತಗೊಳಿಸಿ. ಕೆಲವು ಹೊಂಡ ಮುಚ್ಚಿ ಸಾಕಾಗಿದೆ ನಮಗೆ ಸ್ವಾಮಿ. ತಪ್ಪಾದ್ರೆ ಹೊಂಡ ಮುಚ್ಚಬೇಕಿದ್ರೆ ಮತ್ತೊಂದು ಹೊಂಡ ತೆಗಿಬೇಕೋ ಬೇಡವಾ? ಅಲ್ವಾ? ಹೀಗೆ ಹೊಂಡ ಮುಚ್ಚುವುದು, ಹೊಂಡ ತೆಗೀತಾ ಹೋಗುದು ನಮ್ಮ ಕೆಲಸ. ಭಾವನೆಂಟ್ರಲ್ಲಿ ಹೋಗಲಿ ಬಿಡು, ನಾನು ಅವನನ್ನು ಕ್ಷಮಿಸಿದ್ದೇನೆ. ಆಗ್ಲಿ. ಅಯ್ಯೋ, ನಾವು ನಮ್ಮೂರಿಗೆ ಹೋಗೋಣ. ಭಾವನನ್ನು ಸರಿಯೇ. ಮತ್ತೆ ಈ ವಾದ ಬೆಳೆಸುವುದು ಯಾಕೆ? ನಮ್ಮ ವಾದ ಬೇಕು ಅಂತ ಅಲ್ಲ ಸ್ವಾಮಿ. ಮತ್ತೆ ಈಗ ನೀವು ಒಮ್ಮೆ ಕ್ಷಮಿಸಿದ್ರಿ, ಹೌದು. ನಾಳೆ ಇನ್ನೊಬ್ಬ ನೆಂಟ ಇದೇ ತಪ್ಪನ್ನ ಮಾಡ್ತಾನೆ ಅಂದ್ರೆ ಈ ಜಾತಿಯ ತಪ್ಪು. ಮತ್ತೆ ನೀವು ಕ್ಷಮಿಸುವುದು, ನಿಮ್ಮದು ಕ್ಷಮಿಸುವ ಕೆಲಸ, ಉಳಿದವರದ್ದು ತಪ್ಪು ಮಾಡೋ ಕೆಲಸ. ಇದು ನಿಲ್ತದ? ನಾಳೆ ಒಬ್ಬ ಸಾಮಾನ್ಯ ಪ್ರಜೆಯಾಮದನ್ನು ಇಂಥ ಕೆಲಸ ಮಾಡಿದ್ರೆ ಕೇಳಿ ಪ್ರಶ್ನೆ ಮಾಡಿದ್ರೆ ರಾಜ್ಯಸಭೆಯಲ್ಲಿ ನಿಮ್ಮ ಭಾವನನ್ನ ಕ್ಷಮಿಸಿದ್ದೀರಿ, ನಾನೇನ್ ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಉಂಟೆ? ಇದಿಷ್ಟು ದೊಡ್ಡ ಪ್ರಸಂಗ ಅಲ್ಲ. ಅಂತಹ ಪ್ರಸಂಗವನ್ನೇ ನೀವು ಮುಚ್ಚಿದ್ದೀರಿ, ಕ್ಷಮಿಸಿದ್ದೀರಿ. ಬಿಡಬೇಡಿ ಅಂತ ಉತ್ತರ ಕೊಡುವುದಕ್ಕೆ ನಮಗೆ ಮುಖ ಇರುವುದಿಲ್ಲ. ಕಷ್ಟ. ಆದ್ರೆ ಅಮಾತ್ಯರೇ, ಇದಕ್ಕೊಂದು ಪರಿಮಾರ್ಜನೆ ಅಂತ ಬೇಡವಾ? ಹೌದು. ಹೀಗೆ ನಾವು ವಾದ ಬೆಳೆಸ್ತಾ ಹೋಗುವುದಾ? ಅದು ಮುಗಿಯುವುದಿಲ್ಲ. ಮತ್ತೆ ಮಂತ್ರಿಗಳ ತಲೆ, ನೀವೇನಾದ್ರೂ ಅದಕ್ಕೆ ಸರಿಯಾದ ಒಂದು ದಾರಿ ತೋರಿಸಬೇಕು. ಆಯ್ತು, ಹೇಳಿ. ಒಂದು ಕೆಲಸ ಮಾಡೋಣ, ಇದಕ್ಕೆ ಸರಿಯಾಗಿ ತಪ್ಪಿನ ಕಾಣಿಕೆ ಎಲ್ಲಿಗೆ ಅಂದ್ರೆ ತಪ್ಪು ಕಾಣಿಕೆ ಸಾಕುವುದಿಲ್ವಾ? ನಾಗಪನ ಮುಂಭಾಗದಲ್ಲಿ ಇರಿಸಿದಂತಹ ಕಾಣಿಕೆ ಡಬ್ಬ. ಹೌದೌದು ಅಲ್ವಾ? ತಪ್ಪಿನ ಕಾಣಿಕೆ ಸಲ್ಲಿಸಿ ಬಿಡು. ಆ ಹುಂಡಿಗೆ ಹಾಕ್ಲಿ. ಯಾರು ಹಾಕುದು ಬಾಬಾ? ಮತ್ತೆ ಯಾರು ತಪ್ಪು ಮಾಡಿದವರು ಹಾಕಬೇಕು. ಯಾರು ತಪ್ಪು ಕಾಣಿಕೆ? ಅದು ನಿನ್ನ ರಥದಲ್ಲಿ ಇದ್ದದರಿಂದ ಅಪವಾದ ನಿನ್ನ ಪಾಲಿಗೆ ಬಂದಿದೆ. ಆ ಅಪವಾದ ದೂರ ಆಗುವುದಕ್ಕೆ ತಪ್ಪಿನ ಕಾಣಿಕೆ ಒಂದು ಹಾಕಿ ಇಲ್ಲಿಂದ ಬಾಬಾ ಸಂತೋಷದಿಂದ ಹೋಗಬಹುದು. ರಾಜನೀತಿಯೇ ಸಾರುವುದಿಲ್ವ ಬಾಬಾ? ಏನು? 100 ಜನ ಅಪರಾಧಿಗಳನ್ನಾದರೂ ಶಿಕ್ಷಿಸಬಹುದಂತೆ, ಒಬ್ಬ ನಿರಪರಾಧಿಯನ್ನು ಯಾವ ಕಾರಣಕ್ಕೂ ಶಿಕ್ಷಿಸಬಾರದು. ಇದೊಂದು ಸತ್ಯ ಅಲ್ವೇ? ಅಪರಾಧಿಯನ್ನು ಶಿಕ್ಷಿಸುವುದು ಅಪರಾಧಿ ಎಂದು ಸಾಬೀತಾದ ಮೇಲಲ್ವ? ಹೌದು. ಈಗ ಅಪವಾದ ಬಂದವರೆಲ್ಲ ಅಪರಾಧಿಗಳಂತ ಆಗ್ತದ? ಅದಾಗುವುದಿಲ್ಲ. ಆಗುವುದಿಲ್ಲ. ಹೌದು. ನಿನ್ನ ಪಾಲಿಗೆ ಬಂದದ್ದು ಈಗ ಅಪವಾದ ಮಾತ್ರ. ನೀನು ಅಪರಾಧಿ ಎಂಬ ಕಾರಣ ಅಲ್ಲ, ಅಪರಾಧಿಯೇ ನೀನು ಹೌದು ಅಂತ ಆದ್ರೆ ಅದಕ್ಕೆ ಶಿಕ್ಷೆ ಬೇರೆ ಉಂಟು. ನಾವಿನ್ನು ಘೋಷಣೆ ಮಾಡ್ಲಿಲ್ಲ. ಈಗ ತಪ್ಪು ಕಾಣಿಕೆ ನಾನು ಹಾಕಿದೆ ಅಂತ ಆದ್ರೆ ಅಪರಾಧ ನಾನೇ ಮಾಡಿದ್ದು ಅಂತ ಒಪ್ಪಿಕೊಂಡಾಗುದಿಲ್ವ? ಇಲ್ಲ, ನಿನ್ನ ರಥದಲ್ಲಿ ಇದ್ದುದು ಹೌದು. ಸಾರ್ವಜನಿಕರು ನೋಡಿದ್ದಾರೆ ಇಲ್ವಾ? ನೋಡಿದ್ದಾರೆ, ನಾನು ನೋಡ್ತಾ ಇದ್ದೀನಿ. ಹಾಗಿದ್ರೆ ಅಪವಾದ ಯಾರಿಗೆ ಬರ್ತದೆ? ಆರೋಪ ನನ್ನ ಮೇಲೆ ಬಂದಿರಬಹುದು, ಇದಕ್ಕೆ ಬೇರೆಯವರು ತಂದಿಟ್ಟಿರಬಾರ್ದು. ಯಾಕೆ ಅದನ್ನು ಶೋಧನೆ ಮಾಡಬೇಕು ಬೇಡ? ಶೋಧಿಸುವುದಕ್ಕೆ ಹೊರಡುವುದಲ್ಲ. ನಿನ್ನ ರಥದಲ್ಲಿ ಇದ್ದದ್ದರಿಂದ ನೀನೊಂದು ತಪ್ಪಿನ ಕಾಣಿಕೆ ಹಾಕ. ಬಹಳ ಕಷ್ಟ ಏನಿಲ್ಲ ಅದಕ್ಕೆ. ಸ್ವಾಮಿ ಭುವನೇಶ್ವರಿ, ವಾದ ವಿವಾದ ಬೇಡ.
ಈಗ ನಿಮ್ಮಿಬ್ಬರ ಭಾವನೆಂಟರ ಸಂಬಂಧವನ್ನ ದೂರ ಮಾಡ್ಬೇಕು ಅಂತ ಯಾವ ಮೂರ್ಖ ಹೊಂಚು ಹಾಕಿದ್ದಾನು ಅವ ಬರುವ ವರ್ಷ ನಾಗರ ಪಂಚಮಿ ಹಬ್ಬದೊಳಗೆ ಸೊತ್ತೇ ಹೋಗ್ಲಿ, ನಾವು ಮನೆಗೆ ಹೋಗಿ. ಒಳ್ಳೆ ಕೆಲಸ. ನಾವು ಇಲ್ಲಿಗೆ ಬಂದದ್ದೇ ತಪ್ಪು, ಆದ್ರಿಂದ ತಪ್ಪುಗಾಣಿಕೆ ಹಾಕಲೇಬೇಕು. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತಲೂ ಹಾಲು ತುಂಬಿದ ಮಣ್ಣಿನ ಮಡಿಕೆ ಲೇಸು. ಬರೆ ನಮ್ಮ ಹೋಗುವ. ನಿಮ್ಮ ಹೃದಯವಂತಿಗೆ ನನಗೂ ಗೊತ್ತುಂಟು. ನೀವು ಬೇಸರ ಮಾಡಿಕೊಳ್ಳಬೇಡಿ. ಅವ ತಪ್ಪು ಮಾಡಲಿಲ್ಲ ಅಂದ್ರೆ ನಮಗೆ ಬೇಸರ ಉಂಟೆ? ಇಲ್ಲವೇ ಇಲ್ಲ. ಹಾಗಂತ ಜನರ ಸಮ್ಮುಖದಲ್ಲಿ ತಪ್ಪು ಅವರದ್ದು ಅಂತ ಆಗಿ ಹೋಗಿದೆ, ತಪ್ಪುಗಾಣಿಕೆ ಸಲ್ಲಿಸಿ ಆಯಿತು. ಈಗ ಇಷ್ಟು ಮಾಡಿದ್ದು ಯಾರಿಗಾಗಿ? ಯಾರಿಗಾಗಿ? ನಮಗಾಗಿ. ಹೌದಾ? ಹೌದೌದೌದು. ನಮ್ಮ ಮಹಾರಾಜರ ಭಾವ. ಜನ ಹಾಗೆ ಅಲ್ವಾ ಹೇಳುವುದು? ಹಾಗೆ. ಅವರ ಮನಸ್ಸಿನ ಸಮಾಧಾನಕ್ಕಲ್ವಾ ನೀವು ಕಾಣಿಕೆ ಹಾಕಿ? ಅಲ್ಲವೇ, ಮತ್ತೆ ನನ್ನ ಸ್ವಾರ್ಥಕ್ಕ ಬಿಡಿ, ಆ ವಿಚಾರ ನಾನು ನೋಡಿಕೊಳ್ತೇನೆ. ಆಯ್ತು ಆಯ್ತು. ಹೇಗೆ ನಮ್ಮ ತಲೆ? ಅಡ್ಡಿಲ್ಲಪ್ಪ, ಇದು ಮಂತ್ರಿಗಳ ತಲೆ, ಗೊತ್ತಾಯ್ತಾ? ಹೌದಪ್ಪ. ನಾನು ದುಡುಕುವುದಿಲ್ಲ. ನೋಡಿ ನಾಟಕ ಹೇಗೆ ನಮ್ಮದ್ದು. ನಾಟಕ ಅಂದ್ರೆ ನಾನು ಏನು ಮಾಡಿದ್ದೇನೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು. ಆ ಕಿರೀಟ ಕಳುವಾಯಿತು, ಕೂಗಿಸಿದವನು ನಾನೇ. ಹೌದಾ? ನೀವ್ ಹೇಳಿದ್ದೇನವ? ಹೌದು, ನನಗೊಬ್ಬ ಸೂತ್ರಧಾರಿ ಇದ್ದಾನೆ, ಅವನನ್ನು ಕೂಗಿಸಿದ್ದೇನೆ. ಆಮೇಲೆ ಅದನ್ನ ಮತ್ತೆ ತಂದಿರಿಸಿದವರು ಯಾರು? ಅವನ ರಥದಲ್ಲಿ. ಅದು ನಮ್ಮದೇ ಕೆಲಸ. ನಾನು ಹಾಗಂತ ಇಲ್ಲೇ ಇದ್ದೇನೆ, ಎಲ್ಲವನ್ನ ಮಾಡಿಸಿದ್ದೇನೆ. ಅದರಿಂದ ಆದದ್ದೇನು? ಭಾವನಂಟರ ಸಂಬಂಧ ಒಡೆದು ಹೋಯಿತು, ಮುಂದಿನ ನನ್ನ ಕಾರ್ಯಕ್ಕೆ ಅನುಕೂಲವಾಯಿತು. ತಂಗಿ ಭುವನೇಶ್ವರಿಯಳು ಮನದಂಗವನು ಬೆಸಗಲ್ಗೆ ದೋಷದಿ ತುಂಗ ವಿಕ್ರಮಿ ಪದುಮ ಭೂಷಣ ಅಂದು ಬರದಿ ಬರಲು ನೋಡು ತಣ್ಣನ ಭದ್ರೆ ಭುವನೆಯು ಗಾಢ ಹರುಷದೊಳ್ಳೊಂದು ನಮಿಸುತ್ತ ಇಡೀ ಪೀಠವನಿತ್ತು ಕೇಳ್ದಳು ಬರವ ತಾನಂದು. ಅಣ್ಣ, ಭುವನೇಶ್ವರಿ ಶೇಷಗಿರಿಯಿಂದಲೇ ಇಲ್ಲಿಗೆ ಧಾವಿದ್ದವನಲ್ವೇ? ಹೌದಮ್ಮ. ಅಲ್ಲಿ ನಮ್ಮವರೆಲ್ಲ ಕ್ಷೇಮವಣ್ಣ? ದೈವಾನುಗ್ರಹದಿಂದ ಪ್ರತಿಯೊಬ್ಬರು ಸುಕ್ಷೇಮಿಗಳು. ಸಂತೋಷ. ಹಾಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನಾದ್ರೂ ಬೇಕಾದ್ರೆ ಕೇಳಬಹುದು. ಬೇಕಾದ್ರೆ ನಾನೇ ಕೇಳುವುದಿಲ್ವ? ನನಗೆ ದಾಕ್ಷಿಣ್ಯ ಉಂಟ ನಿನ್ನ ಮನೆ? ಮತ್ತೆ ಅದರ ಅಗತ್ಯ ಸದ್ಯಕ್ಕಿಲ್ಲ. ಹಾಗಿದ್ರೆ ಶೇಷಗಿರಿಯಿಂದ ಈ ವಜ್ರದುರ್ಗಕ್ಕೆ ಪಾದಾರ್ಪಣೆ ಮಾಡಿದ್ಯಲ್ಲ, ಯಾಕೆ ಅಂತ ಕೇಳಬಹುದಾ? ಕಾರಣ ಇಲ್ಲದೇ ಇಲ್ಲ. ಕೇಳಮ್ಮ ಭುವನೇಶ್ವರಿ, ಭುವನೇಶ್ವರಿ ಬಾಲನಿಗೆ ನಿನ್ನ ಗವರಿ, ಬಾಲನಿಗೆ ನಿನ್ನ ಗವರಿ ಲೀಲೆಯವ್ವದುವದಾಗಿ ಸಂತಸು ಮೇಲೆಲ್ಲ ಬಯಕೆ ಹೀಗೆ. ಭುವನೇಶ್ವರಿ ಅಣ್ಣ, ಕಳೆದ ವರ್ಷ ನಡೆದಂತ ಒಂದು ಘಟನೆ ಮನಸ್ಸಿನ ಮೇಲೆ ಗಾಯ ಆಗಿ ಉಳಿದಿರಬಹುದು ನಿನ್ನ ಗಂಡನಿಗೆ. ಹಾಗಂತ ನಾವದನ್ನು ಆ ಕ್ಷಣದಲ್ಲೇ ಮರೆತಿದ್ದೇವೆ. ಸತ್ಯ. ಯಾಕಂದ್ರೆ ಮರೆಯುವುದೇ ನಮ್ಮ ಸ್ವಭಾವ. ಅಂತದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುವಂತ ಜಾಯಮಾನವೇ ನನ್ನದ್ದಲ್ಲ. ಇರಿಸಿಕೊಳ್ಳಬಾರದು. ಆದ್ರೆ ಬಂಧುತ್ವ ಸ್ಥಿರವಾಗಬಹುದೇ ಮುಂದೆ ಎನ್ನುವಂತ ಒಂದು ವಾಕ್ಯವನ್ನು ಕೇಳಿದ್ದೇನೆ ನಾನು ಅವನ ಬಾಯಿಂದ. ಯಾಕೆ ಸ್ಥಿರ ಆಗುವುದಿಲ್ಲ? ಸ್ಥಿರ ಆಗುವುದು ಆಗದೇ ಇರುವಂತಹದ್ದು ನಮ್ಮಲ್ಲಿ, ಅದು ನಮ್ಮ ಕೈಯಲ್ಲಿರುವ ಕೆಲಸ. ಅದು ಅದಕ್ಕೆ ಮೂರನೇವರ ಅಗತ್ಯ ಇಲ್ಲ, ಮೂರನೇವರಿಂದ ಆಗುವಂತಹದ್ದು ಅಲ್ಲ. ಈಗ ನಮ್ಮ ಬಂಧುತ್ವ ಮುಂದುವರಿಯುವುದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಹೇಗಣ್ಣ ಅದು? ನನ್ನ ಮಗ ನಕ್ಷತ್ರಕೇತ ಪ್ರಾಯಕ್ಕೆ ಬಂದಿದ್ದಾನೆ, ಮದುವೆ ವಯಸ್ಸವನಿಗೆ. ಈಗ ಹೌದು. ಬೇರೆ ಎಲ್ಲಿಯೋ ಹೆಣ್ಣನ್ನು ಹುಡುಕಿ ತಂದವನಿಗೆ ಮದುವೆ ಮಾಡಿಸುವ ಬದಲಾಗಿ ನಾವು ಕಂಡು ಕೇಳಿದಂತ ಹೆಣ್ಣು ನಿನ್ನ ಮಗಳು ಮೇಘಮಾಲೆಯನ್ನೇ ನನ್ನ ಮಗನಿಗೆ ತಂದುಕೊಳ್ಳಬೇಕೆನ್ನುವಂತ ಆಸೆ ಹೊತ್ತು ಇಲ್ಲಿಗೆ ಬಂದಿದ್ದೇನೆ. ನನಗ ಆಸೆ ಇದ್ರೆ ಸಾಲದಲ್ಲ, ಹೆತ್ತ ತಾಯಿಯಾದ ನಿನ್ನ ಅಭಿಪ್ರಾಯ ಏನು ಅಂತ ನನಗೆ ತಿಳಿಸಬೇಕು. ನಿನ್ನ ಮಾತದಾಯ್ತು ಅಣ್ಣ, ಎನ್ನರದ ದಾಸೆಯದುವೆ ನಿನ್ನ ಮಾತದಾಯ್ತು ಅಣ್ಣ, ಸಲ್ಲು ತಾಂಗಲೆಲ್ಲ ಕುವರಿಯನ್ನು ನೀಡುವೆಯ, ಸನ್ನು ತಾಂಗೆಲ್ಲ ಕುವರಿಯನ್ನು ನೀಡುವೆಯ ಅಗ್ರಗಣ್ಯ. ಸಹೋದರಿ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಕೊಟ್ಟದ್ದು ಹಾಲುವನ್ನ ಅಂತ ಹೇಳಿದಾಗ ಆಯ್ತು.
ಹೌದಾ? ನಿನ್ನ ಮಾತಿನಂತೆಯೇ ನಾನು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದವಳು. ನನ್ನ ಮಗಳನ್ನ ಕೊಡುವುದಿದ್ರೆ ಬೇರೆ ಯಾರಿಗೂ ಅಲ್ಲ, ಅದು ನನ್ನ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದು. ಹಾಗಿದ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ ಇನ್ನು ಉಳಿದದ್ದು ಇನ್ನು ತಿನ್ನೋದು ಒಂದೇ ಬಾಕಿ, ಅಂದ್ರೆ ಮದುವೆ ಆಗುದು ಒಂದೇ. ಹೌದಲ್ಲ? ಹೌದೌದು, ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಸಾಕು ನಿಲ್ಲಿಸು ಮಾತ ಈ ತರ ವಾಕು ನೆನೆಯೋಗಳೇಕೆ ಲಕ್ಷಣ ಜೋಗಿಂತಲೇ ಸಾಕು. ಕೈಯ ಅಣ್ಣ ಬಂದಾಗ ಕಿವಿ ಅಂದ್ರಿ, ಬಾಯಿ ಅಂದ್ರಿ ಕಿವಿ ತನಕ ಹೋಗಿದೆ ನಿಮ್ಗೆ. ಹೌದು, ನಿಮಗೆ ಏನು ಉಪಚಾರ ಮಾಡ್ತಾ ಇದ್ದೀಯ? ಉಪಚಾರ ಮಾಡೋ ಬೇಸರ ಇಲ್ಲ. ನಮ್ಮ ಮನೆಗೆ ವೈರಿಗಳ ಬಂದ್ರು ಅವರಿಗೆ ಆತಿಥ್ಯ ಮಾಡಬೇಕಾದ್ದು ಕರ್ತವ್ಯ, ಗೃಹಿಣಿಯ ಕರ್ತವ್ಯ. ನೀನು ಉಪಚಾರ ಮಾಡಿದ್ದಲ್ಲಿ ನಾನು ಆಕ್ಷೇಪಿಸುವುದಿಲ್ಲ. ಉಪಚಾರ ಮಾಡಿದ್ದು ಹೌದು, ಆದ್ರೆ ಕೊನೆಗೆ ಏನ್ ಮಾಡಿದೆ ನೀನು? ಏನು? ನನ್ನನ್ನು ಒಂದು ಮಾತು ಕೇಳಿದ್ಯಾ? ಯಾವುದು? ಅಣ್ಣ, ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ಯಲ್ಲ, ಗಂಡನಲ್ಲಿ ಒಂದು ಮಾತು ಕೇಳಿದ್ಯಾ? ಕೇಳ್ತೀನಿ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಮಾತೆ ಕೇಳ್ಕೊಂಡಿದ್ದೆ. ಯಾರದ್ದೇ ಮಾತು ಕೇಳಿದ್? ನೀವು ಎಲ್ಲ ಹೆಂಡತಿ ಮಾತೆ ಕೇಳಿದೇನು? ಹೆಂಡತಿ ಗಂಡ ಮಾಡಿದೆ ಹಾಗಲ್ಲ. ಮತ್ತೆ ಇಂಥ ಕಾರ್ಯದಲ್ಲಿ ಗಂಡನಲ್ಲಿ ಕೇಳಲೇಬೇಕು, ಕೇಳತಕ್ಕದ್ದು. ನಮ್ಮಿಬ್ಬರ ಜೀವನ ಅಂತ ಹೇಳಿದ್ರೆ ಅನ್ಯೋನ್ಯ ಜೀವನ. ನಾನು ಹೇಳಿದ್ದಕ್ಕೆ ನೀವು ಅಲ್ಲಗಳಿಯೋರಲ್ಲ. ಅಲ್ಲಗಳಿಯುವುದಿಲ್ಲ ಅಂತ ಆದ್ರೆ ಹೆಣ್ಣನ್ನು ಕೊಡುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ ಕೊಡುವುದಿಲ್ಲ? ಅಂದು ಕೈ ಅಪಮಾನವ, ಒಂದು ಕೈಲ ಅಪಮಾನವ, ಒಂದು ಕೈಲ ಅಪಮಾನವನ್ನು ಎಂದು ತೀರ್ಪೆ ಇರುತ್ತ ನೋಡ, ಎಂದು ತೀರ್ಪೆ ಇರುತ್ತ ನೋಡ. ಒಂದು ಬುದ್ಧಿಯ ಬಹುಮಾತ ಸಾಕು. ಇದುವೇ ಚೆನ್ನಾಗಿ ನೆನಪು ಮಾಡಿಕೊ. ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮನ್ನು ಕರೆಸಿದ್ರ, ಹೌದು, ಮದುಮಕ್ಕಳಾದ ನೀವು ಬರಬೇಕು ಅಂತ ಹೇಳಿದ್ರ, ನಾವಲ್ಲಿ ಸಂತೋಷವಾಗಿ ಪಾಲ್ಗೊಂಡಾಗ ಯಾರೋ ಕುಹಕತನದಿಂದ ನಮ್ಮ ರಥದ ಮೇಲೆ ಮುತ್ತಿನ ಮುಕುಟವನ್ನು ಇರಿಸಿ ಅಲ್ಲಿ ಸೇರಿದಂತಹ ಸಾವಿರಾರು ಜನ ತನ್ಮಧ್ಯ ತಪ್ಪುಗಾಣಿಕೆ ನಿನ್ನ ಗಂಡನ ಕೈಯಿಂದ ಹಾಕಿಸಿದ್ದು. ಅವತ್ತಿನ ನನ್ನ ತವರು ಮನೆಗೆ ನೀನು ಹೋಗಬಾರದು, ನಾನು ಬರುವುದಿಲ್ಲ ಅಂತ ನಿನ್ನಲ್ಲಿ ಹೇಳಿದ್ದೇನೆ. ಇವತ್ತು ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಆ ಮಗಳನ್ನು ನೋಡುವುದಕ್ಕೆ ಅಲ್ಲಿಗೆ ನಾವು ಹೋಗಲೇಬೇಕಾಗ್ತದೆ. ಇದಕ್ಕಿಂತ ದೊಡ್ಡ ತಪ್ಪು ಮತ್ತೆ ನಮ್ಮಲ್ಲಿ ಮಾಡಿಸ್ತಾರೆ. ಆಗೋದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ. ಕೇಳಿದೆಯಲ್ಲ? ಏ ಭಾವ, ಏನು ಯಾಕೆ ನಿನಗೆ ಈ ಕ್ರೋಧ ಭಾವ ನಮ್ಮಲ್ಲಿ? ಅವತ್ತಾದ ಅಪಮಾನ ಇನ್ನು ಮರೆಯಲಿಲ್ವ ನೀನು? ಹೇಗೆ ಸಾಧ್ಯ ಮರೆಯೋದು? ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನೇ ಮನಸ್ಸಿನಲ್ಲಿ ಹಚ್ಚಿಕೊಂಡು ನಮ್ಮ ಮೇಲೆ ಅಸೂಯೆಯಿಂದ ಮುಂದುವರಿದಿದೆಯಲ್ಲ ನೀನು. ನಾನು ನಿನ್ನ ವೈರಿ ಅಲ್ಲ, ಮತ್ತೆ ಅಂದೇ ತೀರ್ಪು ಕೊಡಬಹುದಿತ್ತಲ್ಲ. ನಮ್ಮ ಸ್ನೇಹ ಸಂಬಂಧ ಕಡಿಯಬಾರದು, ಅದು ಕೆಟ್ಟು ಹೋಗಬಾರದು, ಮುಂದುವರಿಬೇಕೆನ್ನುವಂತ ಈ ಸದುದ್ದೇಶ ಇಟ್ಟುಕೊಂಡೇ ನಾನು ಇಲ್ಲಿ ನಿನ್ನ ಮನೆಗೆ ಬಂದದ್ದು. ಓಹೋ, ಅದು ಯಾರನ್ನು ಕೇಳಿದ್ದು? ನಾನು ನನ್ನ ತಂಗಿಯ ಮಗಳನ್ನು ನನ್ನ ಮಗನಿಗೆ. ಹೌದಲ್ಲ? ಹೌದು. ಇದು ಸೋದರಿಕೆಯ ಸಂಬಂಧ, ಸಾಮಾನ್ಯವಾದ ಸಂಬಂಧ ಅಲ್ಲ. ಕೇಳುವ ಹಕ್ಕಿದ್ದೇ ಬಂದಿದ್ದೇನೆ. ಕೊಟ್ಟು ಮದುವೆ ಮಾಡಿಸುವಂತ ಹೊಣೆಗಾರಿಕೆ ನಿಮ್ಮಿಬ್ಬರದ್ದು. ಏನೇನ ಸೋದರಿಕೆಯ ಸಂಬಂಧ ಅಂದ್ರೆ? ಹೌದು, ಕರಳ ಸಂಬಂಧ. ಮುಚ್ಚಬಾಯಿ. ಕರಳ ಬಂದರ ಮೇಲೆ ಕೊರಳ ಬಂದರ ಬಿಗಿಲು, ಕರಳ ಬಂದರ ಮೇಲೆ ಕೊರಳ ಬಂದರ ಬಿಗಿಲು, ಪರಿತೊಳೆನೇನದು ತೆರಳಿಸಿದಿನೋದು. ಏನು ಹೇಳಿದ್ದವನು? ಸೋದರಿಕೆಯ ಸಂಬಂಧ. ಸೋದರಿಕೆ ಸಂಬಂಧ. ಹೌದು. ನೀನು ಹೇಳಿದ್ದೇನು? ಕರುಳ ಸಂಬಂಧ. ಕರಳ ಬಂಧ ಎಲ್ಲವೂ ಒಂದೇ. ಕರಳ ಸಂಬಂಧ. ಹೌದು. ನನಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡು. ಆದ್ರೆ ನೀನಿದು ಮಾಡ್ತಾ ಇರೋದು ಸರಿಯಾಗಿ ಕೇಳ್ತೀನಿ. ಎಂತದ್ದು? ಏನು ಅಣ್ಣ ಹೇಳಿದ್ದಕ್ಕೆ ಮತ್ತೆ ನೀನಷ್ಟು ಮತ್ತೆ ಮೇರೆಗೆ ಕೊಡುವುದು ಅಲ್ಲ, ಅದನ್ನೆಲ್ಲ ದೊಡ್ಡದು ಮಾಡ್ತಾ ಹೋಗುದು. ಹಾಗಲ್ವೇ? ನಿನ್ನಲ್ಲಿ ಹೆಚ್ಚೇ ಮಾತಾಡುದಿಲ್ಲ, ಒಂದೇ ಮಾತಾಡ್ತೀನಿ. ಏನು? ಇದೇನು ಹೇಳು? ಮಾಂಗಲ್ಯ. ಮಾಂಗಲ್ಯ. ಹೌದು. ಇದು ಯಾವಾಗ ಕಳಿಸಿದ್ ಗೊತ್ತುಂಟ ನಿನಗೆ? ಗಂಡ ಸತ್ತ ಮೇಲೆ. ಹೌದಾ? ಹೌದು. ಕರಳ ಸಂಬಂಧ ಮೇಲೂ ಕರಳ ಬಾಂಧವ್ಯ ಮೇಲೂ ನಿರ್ಧಾರ ಮಾಡಿ ಮಗಳನ್ನು ಅಣ್ಣ, ಅಣ್ಣ ಕೇಳಿದೇನು ಅವ್ರು ಆಡಿದ ನೋಡಿ? ತಂಗಿ, ಅಣ್ಣ, ತಂಗಿ ಮರುಗದಿರಮ್ಮ. ಪತಿ ನುಡಿಯ ಭಂಗಗೈಯದಿರು ತಾಯಿ. ಈ ಪ್ರಪಂಚದಲ್ಲಿ ಹೆಣ್ಣಾದವಳಿಗೆ ಕೈ ಹಿಡಿದ ಗಂಡನೇ ದೇವರು, ಮತ್ತೆ ಬೇರೆ ದೇವರಿಲ್ಲ ಅವಳಿಗೆ. ಪತಿ ಪರಾಯಣರಾದಂತಹ ಅದೆಷ್ಟು ಮಂದಿ ಸ್ತ್ರೀಯರಿದ್ದಾರೆ ನಮ್ಮ ಈ ಜಗತ್ತಿನಲ್ಲಿ ಆಗಿ ಹೋದವರು. ಕೇಳಿಲ್ವ ನೀನು? ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನನಗೆ. ಏನಣ್ಣ? ಮುದ್ಗಲನೆಂಬ ಋಷಿಯ ಮಡದಿ ನಾರಾಯಣಿ ಎಂಬವಳು ತನ್ನ ಗಂಡ ಕುಷ್ಠರೋಗಿಯಾಗಿದ್ದರೂ ನಿರಂತರವಾಗಿ ಶ್ರದ್ಧಾ ಭಕ್ತಿಯಿಂದ ಅವನನ್ನು ಸೇವಿಸುತ್ತಾ ಬಂದವಳು. ಒಂದು ದಿವಸ ಅವಳನ್ನು ಮತ್ತೂ ಪರೀಕ್ಷಿಸಬೇಕೆಂದು ಮುದ್ಗಲ
ಜೀರ್ಣವಾದಂತ ತನ್ನ ಕೈ ಬೆರಳೊಂದನ್ನು ತಾನುಂಡು ಉಳಿದಂತ ಉಚ್ಚಿಷ್ಟದಲ್ಲಿ ಇಳಿಸಿದನಂತೆ. ಯಾಕೆ ಅವಳು ಊಟ ಮಾಡ್ತಾಳೋ ಹಾಗೆ ಎಸೀತಾಳೋ ನೋಡೋಣ ಅಂತ ಅವಳ ಪರೀಕ್ಷಾರ್ಥವಾಗಿ ಕೈಗೊಂಡಂತ ಕೆಲಸ ಅವನದ್ದು. ಆವಾಗ ಪತಿವ್ರತ ಶಿರೋಮಣಿ ಭಕ್ತಿಯಿಂದ ಕೈ ಬೆರಳು ಸಹಿತವಾದಂತ ಉಚ್ಚಿಷ್ಟವನ್ನು ಭುಂಜಿಸಿ ಪತಿಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಪತಿಯಿಂದ ವರವನ್ನೂ ಪಡೆದಿದ್ದಾಳೆ. ಅದೇನು ವರ ಬಲ್ಲೆಯ? ಅಲ್ಲಿಯವರೆಗೂ ಪತಿಯ ದೇಹದ ಸುಖವನ್ನು ಅನುಭವಿಸದೇ ಇದ್ದಂತಹ ಹೆಣ್ಣು ದಿವ್ಯ ದೇಹದಿಂದ ತನ್ನನ್ನು ನೆರೆ ಎನ್ನುವಂತ ತನ್ನ ಅಭಿಷ್ಟವನ್ನು ಈಡೇರಿಸಿಕೊಂಡಂತ ಪತಿವ್ರತ ಶಿರೋಮಣಿ. ಅಂಥವರ ಸಾಲಿಗೆ ನೀನು ಸೇರಬೇಕೆನ್ನುವಂತಹದ್ದೇ ನಿನ್ನಣ್ಣನ ಮನದಿಚ್ಛೆ. ಗಂಡ ಏನು ಹೇಳಿದ್ರು ಅದನ್ನು ಅಕ್ಷರಶಃ ಪಾಲಿಸಬೇಕಾದ ಹೆಂಡತಿಯಾದವಳ ಧರ್ಮ. ಆ ಧರ್ಮಕ್ಕೆ ನೀನು ವಿರೋಧ ತರಬೇಡ. ನೀನು ಆ ನೆಲೆಯಲ್ಲೇ ಮುಂದುವರಿದಿ ಅಂತಾದ್ರೆ ನನ್ನ ತಂಗಿಯಾದಂತಹ ನೀನು ನಮ್ಮ ಮನತನಕ್ಕೆ ಅಣ್ಣನಿಗೆ ಕೊಡುವಂತಹ ಗೌರವ ಅಂತ ನಾನು ಅದನ್ನು ಸಂತೋಷವಾಗಿ ಸ್ವೀಕರಿಸ್ತೇನಮ್ಮ. ಅಳಬೇಡ, ನಾನು ಬರ್ತೀನಿ. ಅಳಬೇಡ. ಒಂದು ಮಾತು ಹೇಳ್ತೇನೆ, ಮುಂದೊಂದು ದಿವಸ ನಿನ್ನ ಅಣ್ಣನ ಮನಸ್ಸು ಬದಲಾಗಿ ಅರ್ಥಾತ್ ಪರಿವರ್ತನೆ ಹೊಂದಿ ತಾನಾಡಿದ ಮಾತು ಮಾಡಿದ ಕೆಲಸ ತಪ್ಪಾಯಿತು ಎನ್ನುವಂತಹ ಭಾವ ಅವನಲ್ಲಿಯೇ ಮೂಡಿ ತನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿ ಕೊಡುವುದಕ್ಕೆ ಅವನಾಗಿ ನನ್ನ ಮನೆಗೆ ಬಂದಾನು ಎನ್ನುವಂತಹ ತುಂಬಿ ನಿಂತ ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಆ ಒಳ್ಳೆಯ ಕಾಲವನ್ನು ನಾವು ನಿರೀಕ್ಷಿಸುತ್ತಾ ಇರೋಣ. ದುಃಖಿಸಬೇಡ. ಆಯುಧವರವರ ಪೂಜೆಯ ದಿನದಿ ಸತಿ ಸೈದು ಆಯುಧದವರ ಪೂಜೆಯ ದಿನದಿ ಸತಿ ಸೈದ ರಾಯನಿರುತ್ತಿರೆ ಬಂದ ಕಾಳಿಯ ಚಟ್ಟಿ ವಿಶೇಷವಾದಂತ ಹಬ್ಬ ಇಂದು. ಆಯುಧ ಪೂಜೆಗಳು, ತಾವು ಏರಿ ಸಂಚರಿಸುವಂತಹ ವಾಹನಗಳು, ಯೋಧರು ಹೋರಾಡುವಂತ ಆಯುಧಗಳು, ಅದನ್ನೆಲ್ಲ ಇಟ್ಟು ಪೂಜಿಸುವಂತಹ ಪುಣ್ಯ ದಿನ. ದುರ್ಗಾದೇವಿಯ ಆರಾಧನೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲವರು ಹೊರಟು ಹೋಗುತ್ತಾ ಇದ್ದಾರೆ. ಅದು ಯಾರೊಬ್ಬ ವ್ಯಕ್ತಿ ಈ ಕಡೆ ಬರ್ತಾ ಇದ್ದಾನಲ್ಲ, ಯಾರು? ನನ್ನ ಪರಿಚಯವನ್ನು ಕೇಳೋದಕ್ಕೆ ಮುಂದಾಗ್ತಾ ಇದ್ದೀಯೋ? ಯಾರು ನೀನು? ನಾನು ಸಾಮಾನ್ಯದವನಲ್ಲ. ಸಾಮಾನ್ಯ ಏನು? ನಾನೇ ಮಲ್ಲಖಾಳ ಜಟ್ಟಿ ಎನ್ನುವ ಹಾಗೆ. ಆಗ್ಲಿಯಪ್ಪ, ನೀನು ಈ ದೇಶದಲ್ಲೇ ಇದ್ದವನಲ್ವಾ? ಇವತ್ತು ಆಯುಧ ಪೂಜೆಗಳು ತನ್ನಲ್ಲಿ ಕೈಯಲ್ಲಿ ಕತ್ತಿ ಹಿಡಿಬಾರ್ದು ಅನ್ನೋದು ಗೊತ್ತಿದೆಯಲ್ಲ ನಿನಗೆ. ಆದ್ರೆ ಹಿಡ್ಕೊಂಡು ಯಾಕೆ ಬಂದೆ? ನಾನು ಇಲ್ಲಿಯೋ ಅಲ್ಲ. ಮತ್ತೆ ಎಲ್ಲಿಯವನು? ಈ ಊರಿನವನೇ ನಾನಲ್ಲ. ನಮ್ಮೂರಿನವನಾದ್ರೂ ನಿನ್ನ ಪರಿಚಯ ಕೇಳಬೇಕು, ಗೊತ್ತಾಗ್ತಿತ್ತು. ವಜ್ರ ದುರ್ಗಾ. ಇದು ವಜ್ರ ದುರ್ಗಾಪುರ. ಹೌದು. ನೀನು ಬಂದದ್ದು ಯಾವ ಊರಿಂದ? ನಾನಾ ನಮ್ಮ ಇವರು ಕಳಿಸಿಕೊಟ್ಟದ್ದು. ಯಾರು? ಯಾರು ಗೊತ್ತುಂಟಾ? ಗೊತ್ತಾಗ್ಲಿಲ್ವಾ? ಅದೇ ಇವರು ಯಾರು? ಅಲ್ಲ, ಗೊತ್ತಾಗ್ಲಿಲ್ವಾ? ನೀನು ಆ ಊರಿನವನು? ಹೌದು, ಶೇಷಗಿರಿ. ಶೇಷಗಿರಿಯಿಂದ ಬಂದದ್ದು ನಾನು. ಅಲ್ಲಿ ಅಧಿಕಾರಿಯವರು ಕಳಿಸಿಕೊಟ್ಟದ್ದು. ಪದ್ಮಭೂಷಣ. ಪದ್ದಣ್ಣ ಕಳಿಸಿಕೊಟ್ಟದ್ದು. ಆಗ್ಲಿಪ್ಪ, ಪದ್ಮಭೂಷಣ. ಹೌದು, ಅವರೇ ಕಳಿಸಿದ್ದು. ಹೌದು. ಕಾರಣ ಏನು? ಇವತ್ತು ಇಲ್ಲಿಗೆ ಬಂದದ್ದು ಏನು ವಿಶೇಷ? ಏನದು ವಿಶೇಷ? ಯಾಕೆ? ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಬಂದಿದ್ದೇನೆ. ನಮ್ಮಲ್ಲಿ ಯಾರಾದ್ರೂ ತಾಗುವವರು ಇದ್ರೆ ಜಾಡಿಸಿ ಅದೇ ಮೇಲೆ ಹೋದ್ರೆ ಶೇಷಗಿರಿಗೆ ಹೋಗಿ ಬಿದ್ದಿರಿ. ತುಂಡು ಮಾಡಿ ಹಾಕ್ತಾರೆ. ಈಗ ಇದು ನಿನ್ನ ಹಾಗೆ ಒಬ್ಬರೇ ಗಂಡಸಿರುವ ಊರು ಅಂತ ಮಾಡಿದೆ. ಮತ್ತೆ ಇಲ್ಲಿ ಗಂಡು ಮಕ್ಕಳು ಬೆಳೆದ ನಾಡು ಯಾರಿದ್ದ? ಮಾತ್ರ ಅಲ್ಲ, ಕೆಚ್ಚದ ವೀರರು ಹುಟ್ಟಿ ಬದುಕಿದ ನಾಡು. ನಾವೇನು ಕಡಿಮೆ ಇಲ್ಲ. ಇವತ್ತು ಯಾರು ಬರುವುದು ಬೇಡ, ಗಂಡು ಮಕ್ಕಳಿಗೆ ನೀನು ಸವಾಲು ಹಾಕುದು ಬೇಡ. ಮತ್ತೆ ಪೂಜಿಸಲ್ಪಟ್ಟ ಕತ್ತಿಯನ್ನು ಹಿಡಿದು ನಾನೇ ಯುದ್ಧ ಮಾಡ್ತೀನಿ. ಇವತ್ತಿನ ದಿವಸ ಯಾವುದು ನಿಮಗೂ
ಗೊತ್ತಿದೆ. ಆಯುಧ ಪೂಜೆ ಅನ್ನೋದು ಚೆನ್ನಾಗಿ ನನಗೆ ಗೊತ್ತಿದೆ. ಮತ್ತೆ ಶೇಷಗಿರಿಯಿಂದ ನಿನ್ನ ಅಣ್ಣ ಕಳಿಸಿಕೊಟ್ಟಂತ ಕಾಳೆಯ ಜಟ್ಟಿ ಕತ್ತಿ ಕಾಳಗದಲ್ಲಿ ಅವನು ನಿಪುಣನಂತೆ. ನಮ್ಮೂರಿನಲ್ಲಿರುವಂತಹ ಗಂಡು ಮಕ್ಕಳಿದ್ರೆ ಅವನಲ್ಲಿ ಹೋರಾಟಕ್ಕೆ ಬರಬೇಕಂತ. ಸ್ವಲ್ಪ ನಿಲ್ಲಿ, ಸಮಾಧಾನಗೊಳ್ಳಿ. ಏನು ಏನು ಶೇಷಗಿರಿಯಿಂದ ಬಂದ ಕಾಳಬೇಕಾ? ಕಾಳ ಜಟ್ಟಿ. ಕಾಳ ಜಟ್ಟಿಯ? ಹೌದು ಸ್ವಾಮಿ, ಏನು ಈಗ ಅವನಲ್ಲಿ ಯುದ್ಧ ಮಾಡೋದಕ್ಕೆ ನೀವೇ ಹೋಗ್ಬೇಕಾ? ಸವಾಲು ಹಾಕ್ತಾ ಇದ್ದಾನೆ. ಆಳುಗಳಲ್ಲಿ ಆಗದೆ ಹೋದಾಗ ಅರಸಾದವನು ಹೋಗುವುದು. ಹೌದು. ಆಳುಗಳಲ್ಲಿ ಯುದ್ಧ ಮಾಡೋದಕ್ಕೆ ನಮ್ಮಲ್ಲಿ ಆಳಿಲ್ವಾ? ಬೇಕಾದಷ್ಟು ಜನ ಒಬ್ಬ ಇದ್ದಾನಲ್ಲ ಪ್ರಚಂಡ, ಅವನನ್ನು ಮುಖ್ಯಮಂತ್ರಿ ಪದವಿ, ದಳಾಧಿಪತಿ ಹೋಗ್ಲಿ. ಯಾರಲ್ಲಿ ಶುಭವಾಗಲಿ. ಪ್ರಚಂಡ ಬರಲಿ ಎಂಬುದಾಗಿ ಹೇಳಿದ್ರಲ್ಲ, ಕಾರಣವನ್ನು ನನ್ನಿಂದ ಏನಾಗಬೇಕು? ಶೇಷಗಿರಿಯಿಂದ ಬಂದ ಕಾಳಜಟ್ಟಿಯಲ್ಲಿ ಕತ್ತಿ ಕಾಳಗವನ್ನು ತಾವು ಮಾಡಬೇಕು. ದೊರೆಗಳೇ, ಏನು ನಿಮ್ಮ ಬೆವರು ಬಿದ್ದಲ್ಲಿ ಯಾರ ರಕ್ತವೇ ಹೋಗಲು ನಾನಿದ್ದೆ. ಹಾಗಲ್ಲ, ನನ್ನ ಬೆವರು ಬಿದ್ದಲ್ಲಿ ನೀವು ರಕ್ತ ಸಮರ್ಪಣೆ. ಹಾಗೆ ಹಾಗೆ. ಹೌದು, ಬಿಡಿ. ಮಾಡಿ ಯುದ್ಧ. ಇವನಲ್ಲ, ಇವನೇ ಕತ್ತಿ ಕಾಳಗೆ ಅಲ್ಲವೇ? ಹೌದು. ಹೊರಗಳೇ, ಏನು ಕತ್ತಿ ಕಾಳಗೆ ಮರೆತು ಹೋಗಿದೆ. ಕರ ಯುದ್ಧ ಆದೀತೆ. ಅದು ಅಣ್ಣ ತಮ್ಮ ಒಟ್ಟಾಗಿ ಒಂದಿಸ್ ಮಾಡಿ. ಹೌದಾ? ಕದಾ ಯುದ್ಧ. ಇವನಲ್ಲಿ ಬಾ ನೋಡೋಣ. ಕತ್ತಿ ಬದಲು ಮಾಡೋದು ಬೇಡ, ಅದೇ ಕತ್ತಿಯಲ್ಲೇ ಯುದ್ಧ ಮಾಡಿ. ಇದೇ ಕತ್ತಿಯಲ್ಲಿ ಇವನಲ್ಲಿ ಬಾ ನೋಡೋಣ. ಒಲಿಸುವುದೇ ಬೇಡ. ಕೊಟ್ಟು ಬಿಡ್ತೀನಾಗಾಯ್ತಲ್ಲ. ಏ ಬಾರ ನೋಡೋಣ. ಇದು ನನ್ನ ಕತ್ತಿ ಅಲ್ಲ, ಅದು ನನ್ನ ಕತ್ತಿ. ಈ ಕತ್ತಿ ನನ್ನ ಕತ್ತಿ, ಇದು ರಾಜಮುದ್ರೆ ಇದೆ. ಮಾಡಿ ಯುದ್ಧ. ನೆನಪಾಯ್ತಾ? ಭುವನೇಶ್ವರಿ ಚಿತ್ರ ಎಣಿಸುತ್ತಾ ಇದೆ. ಯಾಕೆ? ಕತ್ತಿ ಕಾಳಗ ಇನ್ನು ಆರಂಭ ಆದದ್ದಷ್ಟೇ. ಪ್ರಚಂಡನಿಗೆ ಕತ್ತಿ ತಾಗಿದಾಗಲೇ ಅವನು ಸತ್ತೇ ಹೋದ. ಹೌದು. ಇದಕ್ಕೆ ಕಾರಣ ಏನು ಅನ್ನೋದು ತಿಳಿಯುವುದಕ್ಕೆ ಕಷ್ಟವಾಯ್ತಲ್ಲ ನನಗೆ. ಕಾರಣ ಇದೆ ಸ್ವಾಮಿ. ಏನದು? ಅವ ಸತ್ತದ್ದು ಬಹಳ ಒಳ್ಳೇದಾಯ್ತು, ಅಂದ್ರೆ ಯೋಗ್ಯವಾಯ್ತು. ಯಾಕೆ? ಅಂತವ್ರು ಖಂಡಿತವಾಗಿ ಒಬ್ಬ ಯೋಧ ಸತ್ತ ಎಂದು ಪಶ್ಚಾತ್ತಾಪ ಪಟ್ರೆ ನಿನಗೆ ಸಂತೋಷ ಆಗ್ತಾ ಇದೆ. ನಾಡಿನ ಒಳ್ಳೆಯ ವೀರ ಯೋಧ ಒಬ್ಬ ಸತ್ತದಿದ್ರೆ ಪಶ್ಚಾತ್ತಾಪ ವ್ಯಕ್ತಪಡಿಸಲೇಬೇಕು. ಹೌದು. ಇವ ಹಾಗಲ್ಲ ಸ್ವಾಮಿ. ಮತ್ತೆ? ಇವ ನಮ್ಮ ಬದುಕಿನಲ್ಲಿ ಮಾರಕ ರೂಪಿಯಾಗಿದ್ದವನು. ಯಾಕೆ ಅಂತ ಹೇಳಿದ್ರೆ, ಯಾಕೆ? ನಿಮ್ಮ ಸಾವಿಗಾಗಿ ಅವ ಹೊಂಚು ಹಾಕ್ತಾ ಇದ್ದವನು. ಹೌದಾ? ಶೇಷಗಿರಿಯಿಂದ ಕಾಳಜಟ್ಟಿಯನ್ನ ಕರೆಸಿದವನು ಅವನೇ. ಹಾಗೆ ಆ ಕಾಳಜಟ್ಟಿಯಲ್ಲಿ ಹೇಳುವ ವಿಚಾರವನ್ನ ನಾನು ಕೇಳಿಕೊಂಡವಳೇ ಇದ್ದೇನೆ. ಏನದು? ಹಾಗೆ ಪುನಃ ಆ ಕಾಳಜಟ್ಟಿಯನ್ನ ನಾನು ಸಂಧಿಸಿದೆ. ಸ್ವಾಮಿ, ಕತ್ತಿ ಕೊಟ್ಟದಿದ್ರೆ ಅದು ಕಾರ್ಕೋಟಕ ವಿಷಲೇಪನವಾದಂತಹ ಕತ್ತಿ. ಅದು ಯಾರ ಮೈಗೆ ತಾಗಿದ್ರು ಕೂಡ ಅವ ಸಾಯ್ತಾನೆ. ಆ ಕಾಳಜಟ್ಟಿಯಲ್ಲಿ ನಾನೇ ಹೇಳಿದವಳು. ಹೌದೇ? ಹೌದೌದು. ಪ್ರಚಂಡನ ತೋರಿ ಬಿಡಿ ಅಂತ ಹೇಳಿದ್ ಯಾಕೆ? ಅವನ ಸಾವಾಗಬೇಕಾಗಿತ್ತು ನನಗೆ. ಆ ಕತ್ತಿ ನನ್ನ ಮೈ ತಾಗಿದ್ರೆ ನಾನು ನೀವು ಸಾಯ್ತಾ ಇದ್ರಿ. ರಾಜ್ಯ ಅವನ ಸ್ವಾಧೀನ ಆಗ್ತಿತ್ತು. ಹೌದು. ಮಡದಿಯಾದ ನೀನು ಅವನಿಗೆ ದಕ್ಕುತ್ತಿದ್ದಿ ಎಂಬ ಉದ್ದೇಶವನ್ನು ಮಾಡಿದಂತ ದೊಡ್ಡ ತಂತ್ರ ಕಾಮುಕವ. ಎಲ್ಲ ಈಗ ನಿಧಾನವಾಗಿ ಯೋಚಿಸಿದಾಗ ನಿನ್ನಂತ ಹೆಂಡತಿಯನ್ನು ಪಡೆದು ನಾನೇ ಭಾಗ್ಯವಂತ. 7 ಜನ್ಮ ಇದ್ರು ನೀನೇ ನನ್ನ ಹೆಂಡತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದರ ಜೊತೆಯಲ್ಲಿ ಒಂದು ಎಚ್ಚರಿಕೆ ನನಗೆ ಸೂಚಿಸ್ತಾ ಇದೆ. ಏನು ಸ್ವಾಮಿ? ನಿನ್ನ ಅಣ್ಣ ನಮ್ಮ ಮನೆಗೆ ಹೆಣ್ಣನ್ನು ಕೇಳೋದಕ್ಕೆ ಬಂದಾಗ ನಕ್ಷತ್ರ ಕೇತನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದಾಗ ಸಿಟ್ಟಿನಿಂದ ಅವರನ್ನು ಬೈದು ವಂಗಿಸಿದ್ದೇನೆ. ಈಗಲೇ ಶೇಷಗಿರಿಗೆ ಹೋಗೋಣ, ಅವರಲ್ಲಿ ಕೇಳೋಣ, ನಮ್ಮ ಮಗಳನ್ನು ಅವರಿಗೆ ಮದುವೆಯ ನಿರೀಕ್ಷೆಯಲ್ಲಿ ಅದೇ ನಿರೀಕ್ಷೆಯಲ್ಲಿ